ಶ್ರೀ ಮಹಾಗಣಪತೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಾವು ಹನುಮಂತ ಲಂಕಿಣಿ ಹತ್ರಕ್ಕೆ ಅಂದರೆ ಲಂಕೆ ಹತ್ರ ಬಂದ, ಲಂಕಿಣಿ ಜೊತೆ ಸಂವಾದ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಕೂಡಲೇ ಅವಳು ಇದ್ದಕ್ಕಿದ್ದಾಗೆ ಮೇಲೆ ಬಂದಳು. ಹನುಮಂತನನ್ನು ಬೆದರಿಸ್ತಿದ್ದಾಳೆ. ಒಳಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹನುಮಂತ ಅವಳ ಬೆದರಿಕೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ನಿಮ್ಮ ಊರು ತುಂಬ ಚೆನ್ನಾಗಿದೆಯಂತೆ, ನೋಡೋಣ ಅನ್ನಿಸ್ತಾ ಇತ್ತು, ಹೀಗೆ ನೋಡ್ಕೊಂಡು ಬರೋಕ್ಕೋಸ್ಕರ ಬಂದುಬಿಡ್ತಾ ಇದ್ದೀನಿ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟ ಅಂತ ಅಂದ್ಕೊಂಡ್ವಲ್ಲ ನಾವು. ಆಗ ನಿಧಾನವಾಗಿ ಈ ಜಾತಿ ಕೋತಿಗಳು ಇಲ್ಲೆಲ್ಲೂ ಇಲ್ಲವಲ್ಲ, ಇದು ಎಲ್ಲಿಂದ ಬಂದಿರ್ಬೋದು ಅಂತ ರಾಕ್ಷಸಿಗೆ ಅನುಮಾನ ಬಂತು. ನಾನು ಹೇಳಿದ್ನಲ್ಲ, ಯಾವ ನೊಣ ಯಾವ ಜಾತಿ ಇರ್ಬೋದು, ಎಲ್ಲಿಂದ ಬಂತು ಅಂತ ಕಂಡುಹಿಡಿತಾರವರು ಅಂತ. ಇಲ್ಲೇ ಶುರುವಾಯಿತು ಇವಳಿಗೆ, ಇಲ್ಲೇ ಪ್ರಾರಂಭ ಆಯಿತು ನೋಡಿ. ಈ ಜಾತಿ ಕೋತಿ ನಮ್ಮ ಪ್ರಾಂತ್ಯದಲ್ಲಿಲ್ಲ, ಅದರಿಂದ ಬೇರೆ ಪ್ರಾಂತ್ಯದಿಂದ ಬರೋಕ್ಕೆ ಸಾಧ್ಯತೆ ಇಲ್ಲ. ಲಂಕೆ ಇದು, ಸುತ್ತು ಕಂದಕ ನೀರು. ಈ ನೀರನ್ನು ದಾಟ್ಕೊಂಡು ಯಾರು ಬಂದಿರ್ಬೋದು, ಹೇಗೆ ಬಂದಿರ್ಬೋದು, ಬರೋಕ್ಕೆ ಸಾಧ್ಯತೆ ಇಲ್ಲ. ಹಾರ್ಕೊಂಡು ಬರೋಕ್ಕೂ ಸಾಧ್ಯ ಇಲ್ಲ. ಕಪಿಗಳು ಹಾರಲ್ಲ, ನಿಶ್ಚಯಿಸ್ಕೊಂಡು ಕಪಿಗಳು ಹಾರಲ್ಲ. ಅಥವಾ ಒಂದು ವೇಳೆ ಹಾರುವಂಥ ಶಕ್ತಿ ಇವನಿಗಿದೆಯಾ ನೋಡಿ. ಅಲ್ಲ ಹೆಂಗೆ ಕಂಡುಹಿಡಿತಿದ್ದಾಳೆ ಅವಳು. ಏನಿರ್ಬೋದು ಇದು? ಒಬ್ಬರು ಮಾತ್ರ ಈಜ್ಕೊಂಡು ಮಾತ್ರ ಬರೋಕ್ಕೆ ಸಾಧ್ಯವಿಲ್ಲ. ಪಾತಾಳದಿಂದ ಹುಟ್ಟಿ ಬಂದಿಲ್ಲ, ಆಕಾಶದಿಂದ ಕಳಚ್ಕೊಂಡು ಬಿದ್ದಿಲ್ಲ. ಹಾರ್ಕೊಂಡು ಬರೋಕ್ಕೆ ಏನಾದರೂ ಒಂದು ಅವಕಾಶ ಇರ್ಬೋದೇನೋ ಗೊತ್ತಿಲ್ಲ ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇದು ಏನೋ ವಿಚಿತ್ರವಾಗಿದ್ರೆ, ಮೂತಿ ವಿಚಿತ್ರವಾಗಿದೆ. ಕೋತಿ ಮಾಮೂಲು ಕೋತಿ ಅಲ್ಲ ಇದು. ಮಾಮೂಲು ಕೋತಿ ಅಂದರೆ ನಿಲ್ಲೋದು ಮಾತಾಡೋದು ಹಾಗೆಲ್ಲ ಇಲ್ಲ. ಇದು ಬೇರೆ ಮಾತಾಡ್ತಿದೆ. ಇದು ಅದರಲ್ಲೂ ಕೂಡ ಏನು ಚಮತ್ಕಾರವಾಗಿ ಮಾತಾಡ್ತಿದೆ. ನನ್ನನ್ನು ಹುಟ್ಟಿದಾಗಿಂದ ಯಾರೂ ಹೊಗಳೇ ಇಲ್ಲ, ಇದು ಇಷ್ಟೊಂದು ಹೊಗಳಿಬಿಡ್ತಲ್ಲ ಅಂಥೇಳಿ ತನ್ನ ಮೈನೆಲ್ಲ ಕನ್ನಡಿ ನೋಡ್ಕೊಂಡು ಆನಂದ ಪಟ್ಕೊಂತು. ಏನೋ ಬಿಡಿ, ಯಾರು ಒಬ್ಬರು ಹೊಗಳೋರು ಇದ್ದಾರಲ್ಲ ಅಂತ. ಆದರೂ ಕೂಡ ಇವಾಗ ಕಂಡುಹಿಡಿಬೇಕೇನೋ ಮಾಡೋಕ್ಕೆ ಬಂದಿದೆ ಅಂತ ಕಾಣುತ್ತೆ. ರಾಕ್ಷಸಿ ಕೋತಿ ಇರ್ಬೋದು, ಇದು ರಾಕ್ಷಸಿ, ಇನ್ನೊಂದು ರಾಕ್ಷಸಿ ಇರ್ಬೋದು ಒಳಗೆ ಬರೋಕ್ಕೆ, ನಮ್ಮನ್ನು ತೊಂದರೆ ಮಾಡೋಕ್ಕೆ ಅಂಥೇಳಿ ಆ ಒಂದು ರಾಕ್ಷಸಿಗೆ ಅನುಮಾನ ಬಂತು. ಏಯ್ ನಿಲ್ಲು ಅಂತ ಅವನ ತಲೆ ಮೇಲೆ ಬಲವಾಗಿ ಒಂದು ಸತಿ ಸುಮ್ಮನೆ ಹಂಗೆ ಹೊಡೆದ್ಲು ಅಷ್ಟೆ. ಅವಳ ಏಟಿಗೆ ಕೋತಿ ಮರಿ ಚುಪ್ಪ ಚೂರಾಗಿಬಿಡ್ತದೆ ನಿಜವಾಗಿ ಅಂದ್ಕೊಂಡಿದ್ಲು. ಅಂಥ ಹೊಡೆದ್ಲು. ಮಾಮೂಲಾಗಿ ಅಷ್ಟಕ್ಕೆ ಸಾಕು, ಯಾವ ಶತ್ರುವಾದರೂ ಕೂಡ ಒಡೆದೋಗುತ್ತೆ, ತಲೆ ಒಡೆದೋಗುತ್ತೆ. ಆದರೆ ಹನುಮಂತ ಕೋಪದಿಂದ ಆಕಾಶಕ್ಕೆಗರಿ ಎಡಗೈಯಿಂದ ಲಂಕಿಣಿ ಎದೆಗೆ ಒಂದು ಏಟು ಗುಜ್ಜಿದ. ಅಷ್ಟಕ್ಕೆ ಬಿಡಲಿಲ್ಲ ಅವನು. ಆ ಏಟು ತಿಂದುಬಿಟ್ಟು ಸುಮ್ಮನಾದ್ನೇ ನಮ್ಮ ಸ್ವಾಮಿ. ಆಕಾಶಕ್ಕೆ ಒಂದು ಸತಿ ಎಗರಿಬಿಟ್ಟು ಕಪಿ ಮರಿ ಒಂದು ಸತಿ ಎದೆಗೆ ಒಂದು ಸತಿ ಒದ್ದ. ನೋಡೋದಕ್ಕೆ ಒಳ್ಳೆ ಸಿಳ್ಳೆ ಕ್ಯಾತನ ಥರ ಇದ್ದರೂ ಕೂಡ ಏಟು ಮಾತ್ರ ಸಿಳ್ಳಿಗಿಂತ ಬಲವಾಗಿತ್ತು. ನೋಡೋಕ್ಕೆ ಇಟ್ಟಿದೆ ಕಪಿ ಮರಿ ಸಿಳ್ಳೆ ಕ್ಯಾತನ ಥರ. ಆದರೂ ಏನಪ್ಪ ಹಿಂಗೋಡಿ ಇತ್ತಿದೆ ಈ ಕೋತಿ, ಈ ಕಪಿ ಮರಿ. ಆ ಹೊಡೆತಕ್ಕೆ ತತ್ತರಿಸಿ ಹೋದ ಲಂಕಿಣಿ ತಲೆ ತಿರುಗಿ ಬಿದ್ದಳು. ಇದು ನೆನೆಸೇ ಇರಲಿಲ್ಲ ಇವಳು. ಗೋಡೆ ಮೇಲೆ ಬಿದ್ದು ಗೋಡೆ ಕೂಡ ಹೊಡೆದೋಯ್ತೇನೋ ಅನ್ನೋ ರೀತಿ ಬಿದ್ದಳು ಕೆಳಗೆ. ಅವಳ ಜೀವನದಲ್ಲೇ ಯಾರೂ ಈ ಥರ ಹೊಡೆತ ಬಿದ್ದಿರಲಿಲ್ಲ ಅವಳಿಗೆ. ಹುಟ್ಟಿದಾಗಿಂದ ಕಂಡೂ ಇಲ್ಲ, ಯಾರೂ ಹೊಡೆದು ಒಂದು ನೋಡೂ ಇಲ್ಲ ಇವಳಿಗೆ. ಶಾಂಪಲ್ಲೂ ಇಲ್ಲ, ಅವಳು ಟ್ರೈನಿಂಗ್ನಲ್ಲೂ ಇಲ್ವೇನೋ. ಆ ಥರ ಹೊಡೆತ ನೋಡಿ. ಹೊಡೆದ ಕೂಡಲೇ ಎಷ್ಟೇ ಆದರೂ ಕೂಡ ಹೆಂಗಸು ಅಂತ ಹನುಮಂತ ಗಟ್ಟಿಯಾಗಿ ಗುದ್ದುವುದಕ್ಕೆ ಇಷ್ಟಪಡದೆ ಎಡಗೈಯಲ್ಲೊಂದು ಸಣ್ಣ ಏಟು ಕೊಟ್ಟಿದ್ದ. ಒಂದೇ ಒಂದು ಸಣ್ಣ ಏಟು ಕೊಟ್ಟಿದ್ದಂತೆ. ಹೆಂಗಸಲ್ವಾ, ಹೆಂಗಸರ ಮೇಲೆ ತುಂಬ ಗೌರವ ಸ್ವಾಮಿಗೆ. ಎಲ್ಲ ಹೆಂಗಸರನ್ನು ಅಂಜನಾದೇವಿ ಅಂತಲೇ ಸಂಬೋಧನೆ ಮಾಡ್ತಿದ್ದಂತೆ. ಅದರಿಂದ ತನ್ನ ತಾಯಿ ಅನ್ಕೋತಿದ್ದಂತೆ. ಅದರಿಂದ ಲಂಕಿಣಿ ರಾಕ್ಷಸಿ ಆಗಿದ್ದರೂ ಕೂಡ ಹೆಂಗಸಲ್ವಾ, ನಾನು ಜಾಸ್ತಿ ಹೊಡಿಬಾರ್ದು ಅಂಥೇಳಿ ಮೆಲ್ಲಿಗೆ ಹೊಡೆದಂತೆ. ಅವಳ ಹೊಡೆತಕ್ಕೆ ಒಂದು ರುಚಿ ತೋರಿಸ್ತಾ ಅಂತ ಸಣ್ಣದಾಗಿ ಎಡಗೈಯೊಳಗೆ ಒಂದು ಸಣ್ಣ ಏಟು ಕೊಟ್ಟಿದ್ದಂತೆ. ಆದರೆ ಅಷ್ಟಕ್ಕೆ ಲಂಕಿಣಿಗೆ ಕಣ್ಣು ಕತ್ತಲೆ ಬಂದುಬಿಡ್ತು. ಅವಳಿಗೆಲ್ಲ ನಕ್ಷತ್ರಗಳೆಲ್ಲ ಕಾಣಿಸ್ಕೊಂಡ್ಬಿಟ್ಟು ಬಾಯಿಂದ ರಕ್ತ ಕಾರಿತು.
ವಿಲವಿಲನೆ ಒದ್ದಾಡದ್ಲು. ಮುಂದೆ ನೋಡೋಣ ಏನಾಗತ್ತೆ ಅಂತ. ಜೈ ಗುರುದತ್ತ, ಶ್ರೀ ಗುರುದತ್ತ.